ಈ ಬೇಸಿಗೆನಲ್ಲಿ ಗುಲಾಬಿ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂ ಮತ್ತು ಮೊಗ್ಗುಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಯಾವ ರೀತಿ ಆರೈಕೆನ ಮಾಡಬೇಕು ಅನ್ನೋವಂತಹ ಮಾಹಿತಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ನನ್ನ ಗುಲಾಬಿ ಗಿಡಗಳಲ್ಲಿ ಈಗ ಅರಳ್ತಾ ಇರೋವಂಥ ಹೂಗಳನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಬರ್ಬೋದು. ನಾನು ಫ್ಲವರ್ ಶೋದಿಂದ ತಂದಿರೋವಂತಹ ಗುಲಾಬಿ ಗಿಡನ ಯಾವ ರೀತಿ ಸೇವ್ ಮಾಡ್ಕೊಂಡಿದ್ದೀನಿ, ರಿಪೋರ್ಟ್ನ ಯಾವ ರೀತಿ ಮಾಡ್ಕೊಂಡಿದ್ದೀನಿ, ತುಂಬ ಚಿಕ್ಕ ಗಿಡಗಳಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದರಲ್ಲಿ ಕೂಡ ಈಗ ಹೂ ಮತ್ತು ಮೊಗ್ಗುಗಳೆಲ್ಲ ಬರ್ತಾ ಇದೆ, ಗ್ರೋ ಆಗಿದೆ. ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತು. ಬೇಸಿಗೆನಲ್ಲಿ ಗುಲಾಬಿ ಗಿಡಗಳಿಗೆ ಡೈಲಿ ನೀರು ಬೇಕಾಗತ್ತೆ. ಅಂದರೆ ಬೇರುಗಳೆಲ್ಲ ಒಣಗೋದಕ್ಕೆ ಬಿಡಬಾರ್ದು. ಮೇಲ್ಪದ್ರ ಡೈಲಿ ಒಣಗ್ತಾನೆ ಇರುತ್ತೆ, ಡೈಲಿ ನೀರು ಕೊಡ್ತಾನೆ ಇರಬೇಕಾಗತ್ತೆ. ಈ ಟೈಮ್ನಲ್ಲಿ ನಾವು ಡೈಲಿ ನೀರು ಕೊಡೋದ್ರಿಂದ ಗುಲಾಬಿ ಗಿಡಗಳಲ್ಲಿ ಹೊಸ ಚಿಗುರುಗಳು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆ 3ರಿಂದ 4 ದಿನಕ್ಕೊಮ್ಮೆ ಮೇಲ್ಗಡೆ ನೀರನ್ನು ಸ್ಪ್ರಿಂಕಲ್ ಮಾಡಬೇಕು. ಆಗ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಫ್ಲವರ್ ಶೋದಿಂದ ತಂದಿರೋವಂಥ ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ, ಹೂ ಕೂಡ ಬರ್ತಾ ಇದೆ. 4 ಗಿಡನ ತೊಗೊಂಡು ಬಂದಿದ್ದೆ. ಅದರಲ್ಲಿ 1 ಗಿಡ ಸಕ್ಸಸ್ ಆಗಿಲ್ಲ, ಫೇಲ್ ಆಗಿದೆ. 3 ಗಿಡಗಳು ತುಂಬ ಚೆನ್ನಾಗಿ ಹೂಗಳು ಬಂದಿದೆ. ಇದೊಂಥರ ಆದರೆ ಈ ಥರದಲ್ಲಿ ಪೆಟಲ್ಸ್ ಎಲ್ಲ ತುಂಬ ಕಲರ್ಸ್ ಸೇಮ್ ಇದೆ, ಪೆಟಲ್ಸ್ ಮಾತ್ರ ಚೇಂಜ್ ಇದೆ. ಇದು ಕೂಡ ತುಂಬ ಚೆನ್ನಾಗಿ ಹೂ ಬರ್ತಾ ಇದೆ. ನೋಡಿ, ಇದರಲ್ಲಿ ಕೂಡ ಹೂವಾಗಿತ್ತು, ಮತ್ತೆ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ಮೊಗ್ಗು ಬಂದಿದೆ. ಹಾಗೆಯೇ ಗುಲಾಬಿ ಗಿಡಗಳಿಗೆ ತುಂಬ ಬಿಸಿಲಿರುತ್ತಲ್ಲ, ಆ ಟೈಮ್ನಲ್ಲಿ 4 ತಾಸು ಬಿಸಿಲಿದ್ರೆ ಸಾಕಾಗುತ್ತೆ, ಮತ್ತು ಜಾಸ್ತಿ ಬಿಸಿಲಿರೋವಂಥ ಅಗತ್ಯ ಇಲ್ಲ. ಬೇವಿನ ಹಿಂಡಿನ ನಾವು ಆಗಾಗ ಗುಲಾಬಿ ಗಿಡಗಳಿಗೆ ಹಾಕ್ತಾ ಇರಬೇಕಾಗತ್ತೆ. 1 ತಿಂಗಳಕ್ಕೊಮ್ಮೆನಾದರೂ ನಾವು ಬೇವಿನ ಹಿಂಡಿ ಮತ್ತು ಕೌಡಂಗ್ ಕಾಂಪೋಸ್ಟ್ನ ಗುಲಾಬಿ ಗಿಡಗಳಿಗೆ ಹಾಕ್ತಾ ಇದ್ದರೆ ತುಂಬ ಚೆನ್ನಾಗಿ ಹೂ ಮತ್ತು ಮೊಗ್ಗುಗಳೆಲ್ಲ ಬರ್ತಾ ಇರುತ್ತೆ. ಈಗ ತುಂಬ ಹೀಟ್ ಇರೋದ್ರಿಂದ ನಾನು ಮಸ್ಟರ್ಡ್ ಸೀಡ್ನ ಯೂಸ್ ಮಾಡಲ್ಲ. ನೋಡಿ ಫ್ರೆಂಡ್ಸ್, ಇದು ನಾನು ಗ್ರಾಫ್ಟಿಂಗಿಂದ ರೆಡಿ ಮಾಡ್ಕೊಂಡಿರೋವಂಥ ಗುಲಾಬಿ ಗಿಡ. ಹೂ ಕೂಡ ಬಂದಿದೆ. ಚಳಿಗಾಲದಲ್ಲಿ ಗ್ರಾಫ್ಟಿಂಗ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆಯೇ ಗುಲಾಬಿ ಗಿಡಗಳಿಗೆ ನಾವು ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ನ ಈ ಬೇಸಿಗೆನಲ್ಲಿ ಹಾಕೋದು ಒಳ್ಳೆಯದು. ಆನಿಯನ್ ಪೀಲ್ ಫರ್ಟಿಲೈಸರ್ ಮತ್ತು ಗಾರ್ಲಿಕ್ ಪೀಲ್ ಫರ್ಟಿಲೈಸರ್ ಇವುಗಳನ್ನೆಲ್ಲ ನಾವು 8 ದಿವಸ ಅಥವಾ 10 ದಿವಸಕ್ಕೊಮ್ಮೆ ಹಾಕ್ತಾಯಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ. ಗುಲಾಬಿ ಹೂ ಆಗಿ ಬಾಡಿರುತ್ತಲ್ಲ, ಅಂದರೆ ಸ್ವಲ್ಪ ಒಣಗ್ತಾ ಇರುತ್ತಲ್ಲ, ಆ ಟೈಮ್ನಲ್ಲಿ ನಾವು ಸಾಫ್ಟ್ ಪ್ರೂನಿಂಗ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗಿಡಗಳು ಮತ್ತೆ ಚಿಗುರು ಬಂದು ಹೂವು ಆಗ್ತಾನೆ ಇರುತ್ತೆ. ಇದೇ ರೀತಿ ನಾವು ಆರೈಕೆನ ಮಾಡ್ತಾನೆ ಇರಬೇಕು. ಒಂದು ಸ್ವಲ್ಪ ದಿವಸದಲ್ಲಿ ಮತ್ತೆ ಮೊಗ್ಗುಗಳು ಚಿಗುರುಗಳು ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಮ್ಮೆ ಗುಲಾಬಿ ಗಿಡಗಳಲ್ಲಿ ಹೂವಾಯಿತು ಅಂತಂದರೆ 8 ದಿವಸಗಳ ಕಾಲ ತುಂಬ ಚೆನ್ನಾಗಿ ಅರಳ್ಕೊಂಡೇ ಇರುತ್ತೆ. ಒಂದೇ ದಿನಕ್ಕೆ ಹಾಳಾಗಲ್ಲ. ಇದೊಂದು ತುಂಬ ಒಳ್ಳೆ ಬೆನಿಫಿಟ್ ಗುಲಾಬಿ ಗಿಡದ್ದು. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಗಾರ್ಡನ್. ತುಂಬ ಬಿಸಿಲಿರೋ ಕಡೆ, ಅಂದರೆ 7-8 ತಾಸು ಬಿಸಿಲು ಬರ್ತಾ ಇದೆ ನೀವು ಪಾಟ್ ಇಟ್ಟಿರೋಂಥ ಕಡೆ ಅಂತಂದರೆ ಸ್ವಲ್ಪ ಶೇಡ್ ನಟ್ಟನ್ನು ಹಾಕೋದು ಒಳ್ಳೆಯದು. ಇಲ್ಲಾಂದರೆ ಗುಲಾಬಿ ಗಿಡಗಳಿಗೆ ತುಂಬಾ ಸ್ಟ್ರೆಸ್ ಆಗಿಬಿಡುತ್ತೆ. ಅಷ್ಟೊಂದು ಬಿಸಿಲು ಬೇಕಾಗಲ್ಲ, ತುಂಬಾ ಜಾಸ್ತಿ ಬಿಸಿಲಿರುತ್ತಲ್ಲ. ಈ ರೀತಿ ಮಾಡಿ ನಾವು ಗುಲಾಬಿ ಗಿಡಗಳ ಆರೈಕೆನ ಮಾಡ್ಕೊಳ್ಬೋದು. ಹೂವೆಲ್ಲ ಬಾಡಿ ನಾವು ಸಾಫ್ಟ್ ಪ್ರೂನಿಂಗ್ನ ಮಾಡ್ಕೊಳ್ತೀವಲ್ಲ, ಆ ಟೈಮ್ನಲ್ಲಿ ನಾವು ಬೇವಿನ ಹಿಂಡಿ ಮತ್ತು ಕೌಡಂಗ್ ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್, ಕಿಚನ್ ವೇಸ್ಟ್ ಕಾಂಪೋಸ್ಟ್ ಇದು ಯಾವುದನ್ನಾದರೂ ಸೇರಿಸ್ಕೊಳ್ತಾ ಇದ್ದರೆ ಮತ್ತೆ 8 ದಿನಕ್ಕೆಲ್ಲ ಮತ್ತೆ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು 20 ದಿವಸ 25 ದಿವಸಕ್ಕೆಲ್ಲ ಮತ್ತೆ ಹೂವಾಗ್ತಾನೆ ಇರುತ್ತೆ. ಇದೇ ರೀತಿ ಒಂದು ಸೈಕಲ್ ಮುಂದುವರಿತಾನೆ ಇರುತ್ತೆ ಗುಲಾಬಿ ಗಿಡಗಳಲ್ಲಿ. ತುಂಬ ಚೆನ್ನಾಗಿ ಹೂವನ್ನ ನಾವು ಈ ಬೇಸಿಗೆನಲ್ಲಿ ಕೂಡ ಪಡ್ಕೊಳ್ಬೋದು. ಇವೆಲ್ಲ ಕೂಡ ಈಗ ಹೂವಾಗ್ತಾ ಇರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ನೀವೇ ನೋಡ್ಬೋದು. ಇದೇ ರೀತಿ ಆರೈಕೆನ ನಾನು ಮಾಡ್ಕೊಳ್ತೀನಿ. ಲಿಕ್ವಿಡ್ ಫರ್ಟಿಲೈಸರ್ ಅಂತೂ 10 ದಿವಸಕ್ಕೊಮ್ಮೆ ಕೊಟ್ಕೊಳ್ತಾನೆ ಇರಿ. ಬನಾನಾ ಪೀಲ್ ಫರ್ಟಿಲೈಸರ್, ಆಲೂಗಡ್ಡೆ ಸಿಪ್ಪೆಯಿಂದ ಮಾಡಿರೋವಂಥ ಫರ್ಟಿಲೈಸರ್, ತುಂಬ ವಿಧವಾದ ಫರ್ಟಿಲೈಸರ್ಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೋಡ್ಬೋದು. ಎಂಡ್ ಕಾರ್ಡಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.